ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಕನ್ನಡ ಭವನ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಇಂದು ನಡೆಯುತ್ತಿದೆ. ಇದು ಬಹಳ ಹೆಮ್ಮೆಯ ವಿಷಯ. ನಮ್ಮ ಮಂಡ್ಯ ಜಿಲ್ಲೆಯವರಿಗೆ ಪ್ರತ್ಯೇಕವಾದ ಒಂದು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಒಂದು ಕನ್ನಡ ಭವನ ಇರಲಿಲ್ಲ. ಇದೀಗ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸವಿ ನೆನಪಿಗೋಸ್ಕರ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಕೈ ಜೋಡಿಸಿದ ಎಲ್ಲ ಕನ್ನಡ ಕಟ್ಟಾಳುಗಳಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಪ್ಲೇಸ್ ಎಲ್ಲಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಕಲಾಮಂದಿರದ ಹಿಂಭಾಗ, ಸ್ಟೇಡಿಯಂ ಪಕ್ಕ, ಸರ್ ಎಂ ವಿಶ್ವೇಶ್ವರಯ್ಯ ಒಳಾಂಗಣ ಕ್ರೀಡಾಂಗಣದ ಪಕ್ಕದಲ್ಲಿ ಈ ಒಂದು ಸ್ಥಳ ನಿಗದಿಯಾಗಿದೆ. ಇವತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಜರುಗ್ತಾ ಇದೆ. ಕನ್ನಡದ ಮನಸ್ಸುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಹಳ ಖುಷಿಯಾದ ವಿಷಯ. ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಕನ್ನಡ ಭವನಗಳು ಕೆಲವು ತಾಲೂಕುಗಳಲ್ಲಿ ಇವೆ, ಕೆಲವು ತಾಲೂಕುಗಳಲ್ಲಿ ಇಲ್ಲ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ನಮ್ಮ ಬಂದಿಗೌಡ ಬಡಾವಣೆಯಲ್ಲಿ. ಹಾಗೆಯೇ ಇಲ್ಲಿ ಕರ್ನಾಟಕ ಸಂಘ ಇದೆ, ಕಲಾಮಂದಿರ ಇದೆ, ಅಂಬೇಡ್ಕರ್ ಭವನ ಇದೆ. ಆದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಭವನ ಇರಲಿಲ್ಲ. ಈ ಒಂದು ಭವನ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ವಿಜೃಂಭಣೆಯಿಂದ ನಡೆದಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಜರುಗಿತ್ತು. ಈ ಒಂದು ಸಮ್ಮೇಳನ ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಿದೆ, ನಾನು ಒಂದು ಭಾಗವಾಗಿದೆ. ಹಾಗೆ ಜಿಲ್ಲಾಡಳಿತವು ಕೂಡ ನನಗೆ ಒಂದು ಪುರಸ್ಕಾರವನ್ನು ನೀಡಿತು. ನನಗೂ ಕೂಡ ಇದೊಂದು ಹೆಮ್ಮೆಯ ವಿಷಯ. ಈ ಒಂದು ಸಂದರ್ಭದಲ್ಲಿ ಕನ್ನಡ ಭವನ ಆಗ್ತಿರೋದು ಎಲ್ಲ ಕನ್ನಡ ಮನಸ್ಸುಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕನ್ನಡದ ಮಂಡ್ಯದ ಜನತೆಗೆ, ಅಚ್ಚ ಕನ್ನಡವನ್ನು ಮಾತನಾಡುವ ಮಂಡ್ಯದ ಜನತೆಗೆ ಬಹಳ ಖುಷಿಯಾಗ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.